ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬನ್ನಿ ವಿಶೇಷವಾಗಿ ಗುರು ಪುಷ್ಯ ಯೋಗದ ಬಗ್ಗೆ ಮಾತಾಡೋಣ. ಈಗ ಆಲ್ರೆಡಿ ನೀವು ಕೇಳಿರ್ತೀರಾ, ಕೆಲವರು ಹೇಳಿರ್ತಾರೆ ಗುರು ಪುಷ್ಯ ಯೋಗ ತುಂಬಾ ವಿಶೇಷವಾಗಿರುವಂತಹ ಯೋಗ. ನಮಗೆ ಹಲವಾರು ಯೋಗಗಳಿದೆ. ಇನ್ಫ್ಯಾಕ್ಟ್ ಕಾಳಸರ್ಪ ಯೋಗ, ಸರ್ಪ ಯೋಗ, ಇವೆಲ್ಲ ಕೂಡ ಕಾಳಸರ್ಪ ದೋಷ, ಸರ್ಪದೋಷ, ಆಕ್ಚುಲಿ ಅವು ಕೂಡ ಒಂದು ಯೋಗಗಳೇ, ನಮ್ಮ ಜಾತಕದಲ್ಲಿ ಫಾರ್ಮ್ ಆಗುವಂತಹ ಒಂದು ಯೋಗ. ಬಟ್ ಈ ಗುರು ಪುಷ್ಯ ಯೋಗ ಹೇಗೆ ಅಂದರೆ ಜಾತಕದಲ್ಲಿ ಬರುವಂಥದ್ದಲ್ಲ. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು, ಟೈಮಿಂಗ್ಸು ಈ ಪ್ರಕಾರವಾಗಿ ಬರೋದಕ್ಕಿಂತನೂ ಈ ಒಂದು ಪಂಚಾಂಗದ ವಿಚಾರವಾಗಿ ಬರುವಂಥದ್ದು. ಯಾವ ದಿನ ನಿಮಗೆ ಪುಷ್ಯ ನಕ್ಷತ್ರ ಇರುತ್ತೆ ನಿಮಗೆ ಗೊತ್ತಿರುತ್ತೆ. 27 ನಕ್ಷತ್ರಗಳಿದೆ, 9 ಗ್ರಹಗಳಿದೆ ಮತ್ತು 12 ಮನೆಯ ರಾಶಿಗಳಿದೆ. ಸೊ ಈ ರಾಶಿಗಳನ್ನ ಈ ಗ್ರಹಗಳ ಜೊತೆಗೆ ಡಿವೈಡ್ ಮಾಡಿ 27 ನಕ್ಷತ್ರಗಳ ಚರಣಗಳೊಂದಿಗೆ ಡಿವೈಡ್ ಮಾಡಿ ಈ ಒಂದು ಬಚಕ್ರ ಅಂತ ಹೇಳಿ ಅಥವಾ ರಾಶಿ ಚಕ್ರ ಅಂತ ಹೇಳಿ ಪ್ರಿಪೇರ್ ಮಾಡೋಂಥದ್ದು. ಅದು ನೀವು ಹುಟ್ಟಿರುವಂತಹ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ಬರುತ್ತೆ. ಈ ವರ್ಷದಲ್ಲಿ ಕೊನೆಯ ಒಂದು ಗುರು ಪುಷ್ಯ ಯೋಗದ ದಿನ ಅಂದರೆ 21ನೇ ತಾರೀಕು ಬರ್ತಿದೆ, ನವೆಂಬರ್ 2024. ಏನು ಬೆನಿಫಿಟ್ ಮೇಡಮ್ ಇದಕ್ಕೆ, ಏನು ಮಾಡಬೇಕು ನಾವು, ಏನು ನಮಗೆ ಒಳ್ಳೇದಾಗುತ್ತೆ ಈ ಗುರು ಪುಷ್ಯ ಯೋಗದಲ್ಲಿ ಅಂತ ತುಂಬ ಜನಕ್ಕೆ ಗುರುಬಲ ಇಲ್ಲ ಅಂತ ಮಾತಾಡ್ತಿರ್ತಾರೆ. ಮದುವೆ ಒಂದು ಯೋಗ ಇರ್ಬೋದು, ಅಥವಾ ಏನೋ ಒಂದು ಕೆಲಸ ಕಾರ್ಯ ಮಾಡಬೇಕು, ನಿಂಗೆ ಗುರುಬಲ ಇಲ್ಲ ಅದಕ್ಕೆ ಇದು ಮಾಡಿಬಿಡ, ನಿಂಗೆ ಗುರುಬಲ ಇಲ್ಲ ಈ ಕೆಲಸ ಮಾಡಿಬಿಡ ಅಲ್ವಾ. ತುಂಬ ಜನಕ್ಕೆ ಅಡೆತಡೆ ಆಗ್ತಿರುತ್ತೆ ಗುರುಗಳ ಒಂದು ಬಲ ಇಲ್ಲದೆ ಇರುವಂಥದ್ದು. ಏನು ಗುರುಬಲ ಅಂತಂದರೆ, ನಿಮಗೆ ಗುರುವಿನ ಒಂದು ದಶಾಭುಕ್ತಿ ಬರಬೇಕು, ಅಥವಾ ಗುರುವಿನ ಗೋಚಾರ ಬರಬೇಕು, ಒಂದು 5ನೇ ಮನೆಯಲ್ಲೋ ಅಥವಾ 4ನೇ ಮನೆಯಲ್ಲೋ ಒಂದು ಗೋಚಾರ ಬಂದಾಗ ನಿಮ್ಗೆ ಏನಾಯಿತು, ಗುರುಗಳ ಒಂದು ಆಶೀರ್ವಾದ ಸಿಗುತ್ತೆ ಅಂತ. ಬಟ್ ಅವೆಲ್ಲ ಇಲ್ಲದಿದ್ರೂ ಸಹ ಈ ಗುರುಪುಷ್ಯ ಯೋಗದಲ್ಲಿ ನಿಮಗೆ ವಿಶೇಷವಾಗಿ ವಿಶೇಷ ಒಂದು ರೂಪದ ಆಶೀರ್ವಾದ ಸಿಗುವಂಥದ್ದು, ಗುರುಗಳ ಒಂದು ಆಶೀರ್ವಾದ ಸಿಗುವಂಥದ್ದು. ಪುಷ್ಯ ನಕ್ಷತ್ರವಿದೆ. ಪುಷ್ಯ ನಕ್ಷತ್ರ ಬಂದು ಶನೇಶ್ವರನ ನಕ್ಷತ್ರ. ಯಾವಾಗೆಲ್ಲ ಪುಷ್ಯ ನಕ್ಷತ್ರ ಗುರುವಾರದ ದಿನ ಬರುತ್ತೆ, ಸ್ವಲ್ಪ ಕಾಮನ್ಲಿ ಸಿಗುತ್ತೆ ನಿಮಗೆ. ವರ್ಷ ಪೂರ್ತಿ ನೀವು ನೋಡಿದ್ರೆ ಕಾಮನ್ಲಿ ಬರುತ್ತೆ, ಬಟ್ ವೆರಿ ರೇರ್. ತಿಂಗಳ ಬರುತ್ತಾ ಮೇಡಮ್? ಇಲ್ಲ. ಗುರುವಾರದ ದಿನ ಯಾವಾಗ ಪುಷ್ಯ ನಕ್ಷತ್ರ ಬರುತ್ತೆ ಆ ಒಂದು ದಿನವನ್ನು ಗುರು ಪುಷ್ಯ ಯೋಗ ಅಂತ ನಾವು ಹೇಳ್ತೀವಿ. ಇದು ಬಂದು 2024 21ನೇ ತಾರೀಕು ನವೆಂಬರ್ ಸಂಪೂರ್ಣ ದಿನ ಇರುತ್ತೆ. ಏನೆಲ್ಲ ಪರಿಹಾರ ಮಾಡ್ಕೋಬೋದು, ಯಾವ ಸಮಸ್ಯೆಗಳಿಗೆ ನಾನು ತಿಳಿಸ್ತಾ ಹೋಗ್ತೀನಿ, ಪರಿಹಾರಗಳು ತಿಳಿಸ್ತಾ ಹೋಗ್ತೀನಿ. ನೋಟ್ ಮಾಡ್ಕೊಳ್ಳಿ. ಡೌಟ್ಸ್ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಅಥವಾ ಬೇರೆ ಏನಾದರೂ ನಿಮಗೆ ಕನ್ಸಲ್ಟೇಷನ್ ಮುಖಾಂತರ ಕೇಳಬೇಕಂತಿದ್ರೆ ನಂಬರ್ಸ್ಗೆ ಕಾಲ್ ಮಾಡಿ ಕನ್ಸಲ್ಟೇಷನ್ ಸಹ ನೀವು ಪಡ್ಕೊಂಡು ಯಾವ ರೀತಿ ಒಂದು ಪರಿಹಾರ ಮಾಡ್ಕೊಳ್ಬೋದು ನೀವು ತಿಳಿಸ್ಕೊಡ್ತಾರೆ. ಸೊ ಗುರು ಪುಷ್ಯ ಯೋಗ ಆ ಹೆಸರಲ್ಲೇ ಇದೆ, ಗುರು ಮತ್ತು ಪುಷ್ಯ ಯೋಗ. ಗುರುಗಳ ಒಂದು ವಿಶೇಷ ಬಲವನ್ನು ನಾವು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ, ಗುರುಗಳ ಅನುಗ್ರಹವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ವಿಶೇಷವಾಗಿರುವಂತಹ ಯೋಗ. ಈ ಸಮಸ್ಯೆಗಳನ್ನ ನಾನು ಹೇಳೋದಕ್ಕಿಂತ ಮುಂಚೆ ಈ 2 ರಾಶಿಯವರಿಗೆ ಒಂಥರ ಬಂಪರ್ ಸೂಪರ್ ಅಂತಲೇ ಹೇಳ್ಬೋದು. ಒಂಥರ ರಾಜಯೋಗ. ಒಂದು ನಾವು ಇಷ್ಟು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮೇಡಮ್, ನಮಗೆ ಗುರು ಪುಷ್ಯ ಯೋಗದಲ್ಲಿ ನನಗೆ ಇಷ್ಟೆಲ್ಲ ಒಳ್ಳೇದಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ 2 ರಾಶಿಗಳು ಯಾವುದು, ತುಲಾ ರಾಶಿ ಮತ್ತು ಧನಸ್ಸು ರಾಶಿ. ಈ 2 ರಾಶಿಗಳಿಗೆ ಒಂದು ವಿಶೇಷವಾಗಿರುವಂಥ ಯೋಗ ಫಾರ್ಮ್ ಆಗುತ್ತೆ. ನೀವು ಅಂದ್ಕೊಳ್ಳದೆ ಇರೋಷ್ಟು ಬೆನಿಫಿಟ್ಸು, ರಿಸಲ್ಟ್ಸು, ದುಡ್ಡಿನ ವಿಚಾರ ಇರ್ಬೋದು, ಯಾವುದಾದ್ರೂ ಹೊಸ ಕೆಲಸ ಪ್ರಾರಂಭ ಮಾಡಬೇಕಂದ್ರೂ ಸಹ ದಯವಿಟ್ಟು ಖಂಡಿತ ಈ ಒಂದು ದಿನವನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಮದುವೆ ವಿಚಾರವಾಗಿರ್ಬೋದು, ಅಥವಾ ಹುಡುಗಿ ನೋಡೋಕೆ ಹೋಗ್ತಿದ್ದೀರಾ, ಮದುವೆ ಆಗ್ತಿಲ್ಲ, ಯಾಕಂದರೆ ಗುರುಬಲ ಹೆಚ್ಚಾಗಿ ನೋಡೋಂಥದ್ದು ಮದುವೆ ವಿಚಾರವಾಗಿಯೇ ಅಲ್ವಾ. ಮದುವೆ ಯೋಗ ನೋಡಬೇಕು ಅಂತಂದರೆ ಫಸ್ಟ್ ನೋಡೋಂಥದ್ದು ಗುರುಬಲ ಇದೆಯಾ, ಅದನ್ನು ನೋಡಿ ನಂತರ ಮದುವೆಗೆ ಮುಂದುವರಿಸಿ ಅಂತ ಹೇಳೋವಂಥದ್ದು. ಆ ವಿಚಾರಗಳಿಗೆ ಖಂಡಿತ ಮುಂದುವರಿಸಿ. ಹೊಸದಾಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಮೇಡಮ್, ಏನೋ ಒಂದು ನಾನು ಒಳ್ಳೆ ದಿನ ನೋಡ್ತಿದ್ದೀನಿ, ಖಂಡಿತ ಮಾಡಿ. ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಂಗಿತ್ತು, ಇಷ್ಟು ದಿನ ವೆಯ್ಟ್ ಮಾಡ್ತಿದ್ರಿ, ನಾಳೆ ಇಟ್ಸ್ ಅ ವೆರಿ ಗುಡ್ ಡೇ. ಸ್ಪೆಷಲಿ 21 ನವೆಂಬರ್ 2024 ಇಸ್ ಅ ವೆರಿ ಗುಡ್ ಆಸ್ಪಿಷಿಯಸ್ ಡೇ ಅಂತಲೇ ಹೇಳ್ತೀನಿ. ಸೈಟ್ ರಿಜಿಸ್ಟ್ರೇಷನ್ಗೆ ಹೋಗಿ. ಈ 2 ರಾಶಿಗಳಂತೂ ಬಂಪರ್ ಸೂಪರ್ ಇದೆ. ಹಂಗಾದ್ರೆ ಮಿಕ್ಕ ರಾಶಿಗೆ ಏನು ಬೆನಿಫಿಟ್ ಇಲ್ವಾ ಮೇಡಮ್? ಸ್ವಲ್ಪ ಮಟ್ಟಿಗೆ ಆ ಒಂದು ಫಾರ್ಮೇಷನ್, ಯೋಗ ಫಾರ್ಮೇಷನ್ ಈ 2 ರಾಶಿಗಳಿಗೆ ಸೂಪರ್ ಇದೆ. ರಾಜಯೋಗ ಕೊಡುವಂತಹ ಒಂದು ಯೋಗ ತೋರಿಸ್ತಿದೆ. ಮಿಕ್ಕ ರಾಶಿಯವರೆಗೂ ಸಹ ಚೆನ್ನಾಗಿದೆ. ಯಾಕಂದರೆ ಗುರುಗಳು ಯಾವತ್ತೂ ಕೂಡ ಒಂದು ಭೇದ ಭಾವ ಮಾಡಲ್ಲ, ನೀನು ಒಳ್ಳೆಯವನು ನೀನು ಕೆಟ್ಟವನು ಅಂತ ಹೇಳಿ ಎಲ್ಲರಿಗೂ ಸಮಾನವಾಗಿರುವಂಥ ಆಶೀರ್ವಾದವನ್ನು ಖಂಡಿತ ಕರುಣಿಸ್ತಾನೆ. ಸೊ ಹಾಗಾಗಿ ಮಿಕ್ಕ ರಾಶಿಯವರೆಗೂ ಸಹ ತುಂಬ ಚೆನ್ನಾಗಿರುತ್ತೆ. ಬಟ್ ಯಾವ ಸಮಸ್ಯೆಗಳಿಗೆ ಮೇಡಮ್? ಇವಾಗ ಮಕ್ಕಳು ಓದ್ತಿಲ್ಲ. ತುಂಬ ಜನ ತಾಯಂದ್ರು ಇಷ್ಟುವರೆಗೂ ಕನ್ಸಲ್ಟೇಷನ್ ತೊಗೊಂಡಾಗ ನಾನು ಹೇಳ್ತಿರ್ತೀನಿ, ಗುರುಪುಷ್ಯ ಯೋಗದ ದಿನ ಒಂದು ಹೊಸದಾಗಿ ಮಗುವಿಗೆ ಏನಾದರೂ ಒಂದು ಪ್ರಾರಂಭ ಮಾಡಿಸಿ. ಮಗು ಓದ್ತಾ ಇಲ್ಲ, ಇದುವರೆಗೂ ಸಹ ನೀವೇನು ಮಾಡಿಲ್ಲ, ನಾಳೆ ಒಂದು ವಿಶೇಷವಾಗಿರುವಂತಹ 21 ನವೆಂಬರ್ ಬರ್ತಿರುವಂತಹ ದಿನ 21ನೇ ತಾರೀಕು 2024 ಓದ್ತಾ ಇಲ್ಲ ಮಗು, ನಾನು ಎಷ್ಟು ಪುಷ್ ಮಾಡಿದ್ರೂ ಓದ್ತಾ ಇಲ್ಲ, ಎಷ್ಟು ಆ ಮಗುಗೆ ಓದು ಅಂತ ಕೂತ್ಕೊಂಡ್ರು ಕೂಡ ಓದೋದೇ ಇಲ್ಲ, ಏನೋ ಒಂದು ಕಾರಣಗಳು ಹೇಳ್ತಾರೆ, ಹೋಗ್ಬಿಡ್ತಾರೆ ಅಥವಾ ಆಟಾಡಕ್ಕೆ ಹೋಗ್ಬಿಡ್ತಾರೆ, ಓದೋದೇ ಇಲ್ಲ. ಮಕ್ಕಳ ಪುಸ್ತಕವನ್ನು ಪೂಜೆ ಮಾಡಿ. ನಾಳೆ ಒಂದು ವಿಶೇಷವಾಗಿರುವಂಥ ದಿನ.
ಪೂಜೆ ಮಾಡಬೇಕು. ವಿಶೇಷವಾಗಿ ಪೂಜೆ ಮಾಡಿ ಮನೇಲಿ ಏನೆಲ್ಲ ಮಾಡ್ತೀರಾ, ನೈವೇದ್ಯಕ್ಕೆ ಆದಷ್ಟು ಹಳದಿ ಬಣ್ಣದ ಅಥವಾ ಕೇಸರಿ ಕಿತ್ತಳೆ ಬಣ್ಣದ ಒಂದು ಪ್ರಸಾದವನ್ನು ನೈವೇದ್ಯವನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಮಗುವಿಗೆ ತಿನ್ನಿಸಿ, ಆ ಒಂದು ನೈವೇದ್ಯ ಆದಮೇಲೆ ಪ್ರಸಾದವನ್ನು ತಿನ್ನಿಸಿ ಮಗುವಿನ ಪುಸ್ತಕಗಳನ್ನ ಇಟ್ಟು ಪೂಜೆ ಮಾಡಿ, ಮಗುಗೆ ವಿಶೇಷವಾಗಿ ಅಕ್ಷರಾಭ್ಯಾಸದ ರೀತಿಯಲ್ಲಿ ಏನಾದರೂ ಒಂದು ಅಕ್ಷರನ ಬರೆಸಿ ನೀವು ನಾಳೆಯ ದಿನವನ್ನು ಪ್ರಾರಂಭ ಮಾಡಿ. ಮಗುವಿಗೆ ಅಕಸ್ಮಾತ್ ಬೆಳಿಗ್ಗೆ ಸ್ಕೂಲ್ಗೆ ಹೊರಟೋಗಿತ್ತು ಮಗು, ನಾವು ಮಾಡ್ಲಿಕ್ಕಾಗಲಿಲ್ಲ, ಸಂಜೆ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಮಗು ವಾಪಸ್ ಬಂದ ಮೇಲೆ ಸಹ ಮನೆಯಿಂದ ಈ ಒಂದು ಅಭ್ಯಾಸವನ್ನು ಮಾಡಿ ನೋಡಿ. ಮಗು ಎಷ್ಟು ಚೆನ್ನಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಂದರೆ, ಮತ್ತು ನೀವು ಹೀಗಿತ್ತ ನಮ್ಮ ಮಗು ಅನ್ನೋಂಥದ್ದು ಕೇಳಲ್ಲ ನೀವು. ಅಷ್ಟು ಚೆನ್ನಾಗಿ ಆ ಮಗುವಿನಲ್ಲಿ ಒಂದು ಇಂಟ್ರೆಸ್ಟು, ಕಾನ್ಸಂಟ್ರೇಷನ್ನು, ಮೆಮೊರಿ ಪವರ್ ಇವೆಲ್ಲ ನೀವು ಇಂಪ್ರೂವ್ಮೆಂಟ್ಸ್ನ ನೋಡಬಹುದು. ಬೇರೆ ಗ್ರಹಗಳಿಗೆ ಬೇರೆ ಏನಾದರೂ ಪರಿಹಾರ, ಗುರುಗಳ ದೇವಸ್ಥಾನಕ್ಕೆ ಮಿಸ್ ಮಾಡಿಬಿಡಿ. ನಾಳೆ ಒಂದು ವಿಶೇಷವಾಗಿರುವಂತಹ ದಿನ 2024 21 ನವೆಂಬರ್ ವಿಶೇಷವಾಗಿರುವಂತಹ ದಿನ. ಆ ದಿನದಿಂದ ಖಂಡಿತ ಗುರುಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ. ಅಕಸ್ಮಾತ್ ಯಾವುದೂ ವಿಶೇಷ ಪೂಜೆ ಮಾಡಿಸ್ಬೇಕು ಅಂತೇನಿಲ್ಲ, ಅಟ್ಲೀಸ್ಟ್ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ನಮಗೆ ಗುರುಗಳ ದೇವಸ್ಥಾನ ಅಂತಂದರೆ ನೀವು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಭೇಟಿ ಮಾಡ್ಬೋದು, ತುಂಬ ಒಳ್ಳೆಯ ದಿನ. ಮತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ಮಾಡ್ಬೋದು. ನೀವು ಯಾವುದೇ ವ್ಯಕ್ತಿಯನ್ನು ನಾನು ಗುರುಗಳಾಗಿ ನಾನು ಓದಿದ್ದೀನಿ ಮೇಡಮ್, ಅವ್ರ ದರ್ಶನ ಸಹ ಮಾಡ್ಬೋದು. ಆಶೀರ್ವಾದನ ಪಡ್ಕೊಂಡ್ಬನ್ನಿ. ಖಂಡಿತ ನಿಮಗೆ ನಿಮ್ಮ ಲೈಫಲ್ಲಿ ಪ್ರತಿಯೊಂದು ವಿಚಾರದಲ್ಲೂ 100% ಸಕ್ಸಸ್ ಸಿಗುತ್ತೆ. ನೀವು 100% ಪ್ರಾಸ್ಪರಿಟಿನ ನೋಡ್ಬೋದು. ತುಂಬ ವಿಶೇಷವಾಗಿರುವಂಥ ದಿನ. ಗುರುಗಳು ಅಂತ ಹೇಳಿದಾಗ ನಾವು ಇಟ್ಸ್ ಅ ಪ್ಲಾನೆಟ್ ಆಫ್ ವೆಲ್ತ್, ಪ್ರಾಸ್ಪರಿಟಿ. ನಾವು ಏನು ಶುಕ್ರನ ನೋಡ್ತೀವಿ, ಶುಕ್ರದಿಂದ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ. ಗುರುಗಳ ಆಶೀರ್ವಾದವಿಲ್ಲ ಅಂತಂದರೆ ನೀವು ಸಂಪಾದನೆ ಮಾಡಿರೋ ದುಡ್ಡು, ಶುಕ್ರನಿಂದ ಬಂದಿರುವಂಥ ದುಡ್ಡನ್ನ ನೀವು ಉಳಿಸ್ಕೊಳ್ಳೋಕ್ಕೆ ಆಗಲ್ಲ. ಅದು ಯಾವುದೋ ಒಂದು ರೂಪದಲ್ಲಿ ಖರ್ಚಾಗಿ ಕರಗಿ ಹೊರಟೋಗುತ್ತೆ. ಬಟ್ ಗುರುಗಳ ಆಶೀರ್ವಾದ ಆದರೆ ತುಂಬ ಜನಕ್ಕೆ ಗುರುಪುಷ್ಯ ಯೋಗದಲ್ಲಿ ಹುಟ್ಟಿರೋವಂಥವ್ರನ್ನ ನೋಡಿಬೇಕಾದ್ರೆ ವಿಶೇಷವಾಗಿ ಅವರಿಗೆ ಒಂದು ಅನುಗ್ರಹ ಇರುತ್ತೆ, ಆಶೀರ್ವಾದ ಯಾವಾಗಲೂ ಇರುತ್ತೆ. ಮತ್ತು ಆ ಒಂದು ದುಡ್ಡನ್ನು ಉಳಿಸ್ಬೇಕು, ಬೆಳೆಸಬೇಕು, ಪ್ರಾಸ್ಪರಿಟಿ, ವೆಲ್ತ್, ಸಕ್ಸಸ್ ಇವೆಲ್ಲ ಅವ್ರ ಲೈಫಲ್ಲಿ ಹೆಚ್ಚಾಗಿ ಸಿಗುತ್ತೆ. ಪೊಲಿಟಿಷಿಯನ್ಸ್ ಇರ್ಬೋದು, ಸೆಲೆಬ್ರಿಟೀಸ್ ಇರ್ಬೋದು, ಇಂಥ ಒಂದು ವಿಶೇಷ ದಿನಗಳಲ್ಲಿ ಹೊಸದಾಗಿ ಏನಾದರೂ ಒಂದು ಪ್ರಾರಂಭ ಮಾಡುವಂಥದ್ದು ತುಂಬ ಒಳ್ಳೆಯದು. ಇಷ್ಟ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.